12 ಕಿಲೋಮೀಟರ್ ಈ ಕಡೆ ಇರುವಂತಹ ಫೋರ್ಟ್ ಕೊಚ್ಚಿಯಲ್ಲಿದ್ದೇವೆ. ಫೋರ್ಟ್ ಕೊಚ್ಚಿಯಲ್ಲಿ ಸುಮಾರು ಪ್ಲೇಸಸ್ ನೋಡಲಿಕ್ಕಿದೆ. ಅದರಲ್ಲಿ ಒಂದು ಈ ಮತ್ತಾಂಚೇರಿ ಪ್ಯಾಲೇಸ್. ಮತ್ತಾಂಚೇರಿ ಪ್ಯಾಲೇಸ್ ಕಡೆ ಹೋಗ್ತಾ ಇದ್ದೇವೆ. ಇಲ್ಲಿ ಹೋಗ್ಬೇಕಂತ ಆದರೆ ನೀವು ಫೋರ್ಟ್ ಕೊಚ್ಚಿ ಜಂಕ್ಷನಿಂದ ಒಂದು 3 ಕಿಲೋಮೀಟರ್ ಬರಬೇಕಾಗುತ್ತೆ. ನಾವು ಪ್ರೈವೇಟ್ ವೆಹಿಕಲ್ ರೆಂಟ್ ಮಾಡಿ ಹೋಗ್ತಾ ಇದ್ದೇವೆ ಈಗ. ನಿನ್ನೆ ಕೂಡ ನಾವು ಕುಂಬಳಂಗಿ ಅದರಲ್ಲಿ ಬಯಲು ಮಿಷನ್ಸ್ ಇದೆ, ಅದನ್ನು ನೋಡಲಿಕ್ಕೆ ಹೋಗಿದ್ವಿ. ಅಷ್ಟೊಂದು ಡಾರ್ಕ್ ಆಗಿ ಸಿಗಲಿಲ್ಲ. ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರಾ, ಎಷ್ಟು ನಮಗೆ ಕಾಣುತ್ತೆ ಅಷ್ಟು ಕ್ಯಾಮರಾಕ್ಕೆ ಕಾಣಲಿಲ್ಲ. ಹಾಗಾಗಿ ನೋಡಿ ಮ್ಯಾಪ್ ಹಾಕ್ಕೊಂಡು ಹೋಗಬೇಕಾಗುತ್ತೆ ಎಲ್ಲ ಕಡೆ. ರೈಟ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತಾಂಚೇರಿ ಕಡೆ ಹೋಗೋದು. ನನ್ನ ಹಿಂದೆಗಡೆ ಕಾಣ್ತಾ ಇರೋದೇ ಮತ್ತಾಂಚೇರಿ ಪ್ಯಾಲೇಸ್, ಅಥವಾ ಇದನ್ನು ಡಚ್ ಪ್ಯಾಲೇಸ್ ಅಂತ ಕರೀತಾರೆ. ಸೊ ಇದರ ಒಳಗಡೆ ಹೋಗುವ, ಇದರ ಒಳಗಡೆ ಕ್ಯಾಮರಾ ಎಲ್ಲವೂ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಒಂದು ವೇಳೆ ಇದ್ದರೆ ಅಲ್ಲಿ ಒಳಗಡೆ ಏನಿದೆ ಅದರ ವೀಡಿಯೋ ಮಾಡ್ತೇನೆ. ಯಾಕೆಂದರೆ ನಾನು ಯೂಟ್ಯೂಬಲ್ಲಿ ನೋಡಿದ ಹಾಗೆ ಜಾಸ್ತಿ ಜನ ಇಲ್ಲಿನ ವೀಡಿಯೋ ಮಾಡಲಿಲ್ಲ. ಸೊ ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ ಒಳಗಡೆ ಕ್ಯಾಮರಾ ಎಂಟ್ರಿ ಇಲ್ಲ, ಅಥವಾ ಯಾವುದೇ ಮ್ಯೂಸಿಯಂ ಆಗಿರಲಿ ಪ್ಯಾಲೇಸ್ ಆಗಿರಲಿ ಅಲ್ಲಿಗೆ ಒಳಗಡೆ ಕ್ಯಾಮರಾ ಎಂಟ್ರಿ ಇರೋದಿಲ್ಲ. ನನ್ನ ಪ್ರಕಾರ ಇರಲಿಕ್ಕಿಲ್ಲ. ಸೊ ನೋಡುವ ಹೇಗಾಗುತ್ತೆ ಅಂತ. ಮತ್ತಾಂಚೇರಿ ಪ್ಯಾಲೇಸ್ ಏನಿದೆ ಇದನ್ನು ಡಚ್ ಪ್ಯಾಲೇಸ್ ಅಂತ ಕೂಡ ಕರೀತಾರೆ. ಆದರೆ ಇದರ ವಿಶೇಷತೆ ಏನಂದರೆ ಇದನ್ನು ಬಿಲ್ಡ್ ಮಾಡಿದ್ದು ಅಥವಾ ಕಟ್ಟಿದ್ದು ಡಚ್ಚರಲ್ಲ, ಇದನ್ನು ಕಟ್ಟಿದ್ದು ಪೋರ್ಚುಗೀಸರು. ಸೊ ಇಲ್ಲಿ ಸುಮಾರು ಇನ್ವೇಡರ್ಸ್ ಏನಿದ್ದಾರೆ ಅವರು ಬಂದಿದ್ದರು. ಪೋರ್ಚುಗೀಸರು ಆಗಿರಲಿ, ಚೈನೀಸ್ ಆಗಿರಲಿ, ಡಚ್ಚರ್ ಆಗಿರಲಿ, ಹಾಗೆ ಸುಮಾರು ಜನ ಬಂದಿದ್ದಾರೆ. ಪ್ಯಾಲೇಸ್ನ ಒಳಗಡೆ ಏನಿತ್ತಂದರೆ ಪುರಾತನ ಕಾಲದ ವಸ್ತುಗಳು, ಪಲ್ಲಕ್ಕಿಗಳು, ರಾಜ ರಾಣಿಯರ ಉಡುಪುಗಳು, ಹಾಗೆಯೇ ಅವರ ಹತ್ರ ಇದ್ದಂತಹ ಅಸ್ತ್ರಗಳು ಅದೆಲ್ಲ ನೋಡಲಿಕ್ಕೆ ಸಿಕ್ತು. ಹಾಗೆಯೇ ಇಲ್ಲಿನ ಪುರಾತನ ಕೊಚ್ಚಿನ್ ನಾಣ್ಯಗಳು, ಹಾಗೆಯೇ ಪೋರ್ಚುಗೀಸರು ಇದ್ದಾಗ ಅವರು ಯೂಸ್ ಮಾಡ್ತಿದ್ದಂತಹ ಅಥವಾ ಉಪಯೋಗ ಮಾಡ್ತಿದ್ದಂತಹ ನಾಣ್ಯಗಳು ಕೂಡ ನೋಡಲಿಕ್ಕೆ ಸಿಕ್ತು. ಅದರ ಒಂದು ಸಣ್ಣ ಒಂದು ಫೋಟೋ ಕೂಡ ನಾನು ಹಾಕ್ತೇನೆ. ಸೊ ಯಾಕೆಂದರೆ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಏನೆಲ್ಲ ಫೋಟೋ ತೆಗಿಲಿಕ್ಕೆ ಆಯಿತು ಅದನ್ನು ಫೋಟೋ ತೆಗೆದೇ ಹಾಕ್ತೇನೆ. ಸೊ ಇಲ್ಲಿಂದ ಮತ್ತಾಂಚೇರಿ ಜಿಯೋ ಟೌನ್ ಅಥವಾ ಇಲ್ಲಿನ ಮತ್ತಾಂಚೇರಿ ಸ್ಟ್ರೀಟ್ ಕಡೆ ಹೋಗ್ತಾ ಇದ್ದೇವೆ. ನೀವೇನಾದರೂ ಫೋರ್ಟ್ ಕೊಚ್ಚಿ ಬಂದರೆ ಈ ಮತ್ತಾಂಚೇರಿ ಬನ್ನಿ, ಈ ಮ್ಯೂಸಿಯಮನ್ನು ಎಕ್ಸ್ಪ್ಲೋರ್ ಮಾಡಿ. ಜಾಸ್ತಿ ಟಿಕೆಟ್ ಪ್ರೈಸು ಏನಿಲ್ಲ, 5 ರೂಪೀಸ್ ಪರ್ ಪರ್ಸನ್. ಬಟ್ ನೀವು ವೀಡಿಯೋ ಏನು ಮಾಡಲಿಕ್ಕೆ ಆಗಲ್ಲ ಒಳಗಡೆ. ಬಟ್ ನೀವೇನಾದರೂ ಹೊಸ ಎಕ್ಸ್ಪೀರಿಯೆನ್ಸ್ ಬೇಕು, ಹೊಸ ಒಂದು ನಾಲೆಜ್ ಬೇಕಂತ ಆದರೆ ಈ ಮ್ಯೂಸಿಯಮ್ಗೆ ಬಂದು ನೀವು ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಇನ್ನೂ ಕೂಡ ವೃದ್ಧಿ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿಂದ ಈಗ ಜಿಯೋ ಟೌನ್ ಕಡೆ ಹೋಗುವಂಥ ಸಮಯ. ಸೊ ಜಿಯೋ ಟೌನ್ ಕಡೆ ಹೋಗಿ ಅಲ್ಲಿ ಯಾವ ಥರ ಇದೆ ಸ್ಟ್ರೀಟ್, ಏನಾದರೂ ಪರ್ಚೇಸ್ ಮಾಡುವಂಥದ್ದು ಇದೆಯಾ ಅಂತ ನೋಡುವ. ಸೊ ನೀವೇನಾದರೂ ಟ್ರಾವೆಲ್ ಮಾಡೋ ಪ್ಲ್ಯಾನ್ ಇದ್ದರೆ ಕೊಚ್ಚಿ ಬಂದೇ ಬನ್ನಿ. ಯಾಕಂದರೆ ಮಳೆಗಾಲದಲ್ಲಿ ಬರಬೇಡಿ. ಮಳೆಗಾಲದಲ್ಲಿ ಬಂದರೆ ಅಷ್ಟೊಂದು ನೋಡಲಿಕ್ಕೆ ಅಥವಾ ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಅಷ್ಟೊಂದು ರೋಡ್ ಸೈಡಲ್ಲಿ ಇರಲ್ಲ. ಸೊ ಹಾಗಾಗಿ ಜಾಸ್ತಿಯಾಗಿ ಸಮ್ಮರ್ ಸೀಸನ್ ಅಥವಾ ವಿಂಟರ್ ಸೀಸನಲ್ಲಿ ಬನ್ನಿ. ಮತ್ತು ಇಲ್ಲಿನ ಕೋಸ್ಟ್ ಏನಿದೆ, ನಾವು ನಮ್ಮ ಮಂಗಳೂರಲ್ಲೂ ಕೋಸ್ಟ್ ಇದೆ, ಆದರೆ ನಾವು ಒಂದೇ ಒಂದು ಶಿಪ್ ನೋಡಿರಲಿಕ್ಕಿಲ್ಲ. ಬಟ್ ಇಲ್ಲಿ ಪ್ರತಿ ಒಂದು 3 ನಿಮಿಷಕ್ಕೆ ಕೋಸ್ಟ್ ಗಾರ್ಡ್ನ ಶಿಪ್ ಆಗಲಿ ಅಥವಾ ಡ್ರೆಜ್ಜರ್ನ ಶಿಪ್ ಆಗಲಿ ಆ ಥರ ಸುಮಾರು ಶಿಪ್ ಹೋಗ್ತಾ ಇರುತ್ತೆ. ಹಾಗಾಗಿ ನೀವೇನಾದರೂ ಟ್ರಾವೆಲ್ ಮಾಡೋ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಅದರಲ್ಲಿ ಕೊಚ್ಚಿ ಬಂದೇ ಬನ್ನಿ. ಆ ಕೊಚ್ಚಿ ಬಂದಾಗ ಫೋರ್ಟ್ ಕೊಚ್ಚಿಗೆ ಮರೆಯದೆ ಬನ್ನಿ ಅಂತ ಹೇಳ್ತಾ ಬನ್ನಿ. ಫ್ರೂಟ್ ಜ್ಯೂಸ್ ಇದೆ, ಫ್ರೂಟ್ ಜ್ಯೂಸ್, mango, watermelon, no, pineapple where? Pineapple we make it. Yeah, that. What juice have? Pineapple and mango.
1 mango. How much paisa? 1 mango. You? Water. Okay, 1 mango. Lemon soda? You want lemon soda? lemon soda. Take goli soda. No, lemon soda. Give. Lemon soda. 1 mango, 1 lemon. ಹಾಂ ಮ್ಯಾಂಗೋ ಮತ್ತೊಂದು ಲೆಮನ್ ಸೋಡಾ ಕುಡಿತಿದ್ದೇವೆ. ಸೊ ನೋಡಿ ಫುಲ್ ಆರ್ಟ್ ವರ್ಕ್ಸ್ ಇಲ್ಲಿ ಆರ್ಟ್ ಕೆಫೆ ಅಂತ ಏನು ಕರಿತೇವೆ ಆ ಥರದ್ದು. ಯು ಹ್ಯಾವ್ ಸ್ಟಿಕ್ಕರ್ಸ್ ಮ್ಯಾಗ್ನೆಟ್ಸು? ನೋ ಸ್ಟಿಕ್ಕರ್ಸ್. ಸೊ ಫೋರ್ಟ್ ಕೊಚ್ಚಿ ಬಂದಮೇಲೆ ನಾವು ಕೊಚ್ಚಿ ಮೆಟ್ರೋದಲ್ಲಿ ಹೋದ್ವಿ, ಮತ್ತು ಇಲ್ಲಿನ ಕ್ರೂಸ್ ಏನಿದೆ ಗಾಡಿಗಳನ್ನೆಲ್ಲ ಯಾವ್ದು ಹಾಕ್ತಾರೆ ಅದರಲ್ಲಿ ಹೋದ್ವಿ. ಮತ್ತು ನಿನ್ನೆ ನೈಟ್ ಕುಂಬಳಂಗಿಯಲ್ಲಿ ಬಯೋಲುಮಿನೆಸೆನ್ಸ್ ನೋಡಿದ್ವಿ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಮತ್ತಾಂಚೇರಿಗೆ ಹೋಗಿ ಪ್ಯಾಲೇಸನ್ನು ನೋಡಿದ್ವಿ. ಈಗ ಜಿವ್ ಟೌನ್ ಕಡೆ ಹೋಗ್ತಾ ಇದ್ದೇವೆ. ನೋಡಿ ಮಂಗಳೂರಲ್ಲೆಲ್ಲ ಗೋಳಿ ಸೋಡಾ, ಮಂಗಳೂರಲ್ಲಿ ಇದೆಯಲ್ಲ ಅದೇ ಥರ. ಸ್ಟ್ರಾಬೆರಿ ಎಂತ ಬೇರಲ್ಲ ಗೋವಾ. ಹಾಗೆ ನೀವೇನಾದರೂ ಕೊಚ್ಚಿ ಬಂದರೆ 2-3 ದಿವಸದಲ್ಲಿ ಕವರ್ ಮಾಡ್ಬೋದು. ನೀವೇನಾದರೂ ವಂಡರ್ಲಾ ಹೋಗ್ಬೇಕಂತಾದರೆ 1 ಡೇ ವಂಡರ್ಲಾಗೆ ಅಂತಲೇ ಆಗುತ್ತೆ. ಸೊ ಆ್ಯಕ್ಚುಲಿ ನಾವು ವಂಡರ್ಲಾ ಹೋಗ್ಬೇಕಂತಲೂ ಪ್ಲ್ಯಾನ್ ಇತ್ತು, ಆದರೆ ಒಂದು ಫುಲ್ ಡೇ ವೇಸ್ಟ್ ಆಗೋದ್ರಿಂದ ವಂಡರ್ಲಾ ಹೋಗುವ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ಆ ವಂಡರ್ಲಾದ ಬದಲು ಒಂದು ಹೊಸ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋ ಒಂದು ಐಡಿಯಾ ಇದೆ. ಸೊ ನೋಡುವ ಯಾವ ಥರ ಆಗುತ್ತೆ ಅಂತ. ಮ್ಯಾಂಗೋ? ಎಸ್, ಥ್ಯಾಂಕ್ ಯು. 80 ಕರಗು ಜಾನ. Hey, do you want to eat something? ಒಳ್ಳೆಯದೇ. ಬನ್ನಿ ಒಂದು ಜ್ಯೂಸ್ ಕುಡಿದು ಆಮೇಲೆ ಇಲ್ಲಿ ಏನೆಲ್ಲ ಪ್ಲೇಸಸ್ ನೋಡ್ತೇವೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಸಣ್ಣ ಬ್ರೇಕ್ ಜ್ಯೂಸ್ ಎಲ್ಲ ಕುಡಿದು ಈಗ ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ ಇಲ್ಲಿ ನೋಡುವಂಥದ್ದು ಅಂತ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಸೈನಗೋಗ್ ಅಂತ ಒಂದು ಸ್ಥಳ ಇದೆ. ಸೊ ಆ ಕಡೆ ಹೋಗುವ, ಅದೇನಂತ ಗೊತ್ತಿಲ್ಲ. ಓ ಓ ಓ ಸೂಪರ್ ಇದೆ. ಆ್ಯಕ್ಚುಲಿ ಇದು ಜಿವಿಶ್ ಟೌನ್ ಅಂತ ಕರೀತಾರೆ. ಈ ಜಿವ್ ಕಮ್ಯುನಿಟಿ ಏನಿದ್ದಾರೆ ಅವರು ಜಾಸ್ತಿಯಾಗಿ ಇಲ್ಲಿದ್ದಾರೆ. ಮತ್ತು ಈಗ ಕೇರಳದವರು ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಮಿಕ್ಸ್ ಆಗಿ ನಡೀತಾ ಇದೆ. ಅದು ಸ್ಟಿಕ್ಕರ್ ಏನಾದರೂ ಇತ್ತು ನೋಡಿ. ಸಯನೋಗ್ ಮತ್ತು ಇಲ್ಲಿನ ಸ್ಟ್ರೀಟನ್ನು. ಸೊ ಸಯನೋಗ್ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಇದು ಜಿವಿಶ್ ಟೌನ್ ಆಗಿರೋದ್ರಿಂದ ಇಲ್ಲಿ ಜಾಸ್ತಿಯಾಗಿ ಜ್ಯೂಸ್ ಅವರೇ ಇದ್ದಾರೆ. ಜ್ಯೂಸ್ ಕಮ್ಯುನಿಟಿ ಯಾರು ಸೇರ್ತಾರೆ ಅವರೇ ಇದ್ದಾರೆ. ಸೊ ಸಯನೋಗಲ್ಲಿ ಅವರು ಬಂದು ಅಸೆಂಬ್ಲಿ ಅಥವಾ ಅವರು ಮೀಟ್ ಮಾಡುವಂಥ ಸ್ಥಳ ಮೊದಲನೇ ಕಾಲದಲ್ಲಿ. ಸೊ ಈಗ ಅದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಹೋಗಿದೆ. ಸೊ ಹಾಗಾಗಿ ನೀವೇನಾದರೂ ಸಯನೋಗ್ ಬರೋದಂತ ಆದರೆ ನಿಮಗೆ ಒಬ್ಬರಿಗೆ 10 ರೂಪೀಸ್ ಥರ ಎಂಟ್ರಿ ಫೀಸ್ ಇದೆ. ಮತ್ತು ಈ ಡಚ್ ಪ್ಯಾಲೇಸ್ ಅಥವಾ ಮತ್ತಾಂಚೇರಿ ಪ್ಯಾಲೇಸ್ ಬರೋದಂತ ಆದರೆ ಜಸ್ಟ್ 5 ರೂಪೀಸ್ ಎಂಟ್ರಿ ಫೀಸ್ ಇದೆ. ಸೊ ಎಂಟ್ರಿ ಫೀಸ್ ಏನು ಜಾಸ್ತಿ ಇಲ್ಲ ಇಲ್ಲಿ. ಬಟ್ ಕ್ಯಾಮರಾ ಕೆಲವು ಜಾಗದಲ್ಲಿ ಅಲೌಡ್ ಇದೆ, ಕೆಲವು ಜಾಗದಲ್ಲಿ ಅಲೌಡ್ ಇಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. Same. I am also CEO. Oh, which one?